ನೆಕ್ಸ್ಟ್, ವಾಯುಮಂಡಲದ ಒತ್ತಡವನ್ನು ಅಳೆಯಲು ಬಳಸುವಂತ ಉಪಕರಣ ಯಾವುದು? ಫ್ಯಾದೋಮೀಟರ್ ನೋಡಿ. ಮತ್ತೆ ಓಕೆ ಸರ್, ಥ್ಯಾಂಕ್ಸ್ ಅಂತ. ನಾವಲ್ಲಪ್ಪ ಒಂದು ವಾಟ್ಸಾಪ್ದ SMS ಮಾಡಿರ್ತದ, ಒಂದು ಫುಲ್ SMS ಮಾಡಿರ್ತದೆ, ಒಮ್ಮೆ ಟೆಲಿಗ್ರಾಮ್ದ ಬಂದಿರ್ತದ. ಸರ್ ನಾನ್ರಿ ಇಲ್ಲಿ ಅದೇ ನಂದಿಟ್ಟು ನೋಡಿ ಹೇಳ್ರಿ ಸ್ವಲ್ಪ ಅಂತ ಹೇಳಿ ಇಲ್ಲಿ ಓಪನ್ ಮಾಡಿ ಇಲ್ಲಿ SMS ಹಾಕ್ತಿರ್ತಾರೆ. ವಾಯುಮಂಡಲದ ಒತ್ತಡವನ್ನು ಅಳೆಯುವಂತ ಉಪಕರಣ ಯಾವುದು? ಫ್ಯಾದೋಮೀಟರ್, ಬಾರೋಮೀಟರ್, ಥರ್ಮೋಮೀಟರ್, ಫೈರೋಮೀಟರ್. ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ? ವಾಯುಮಂಡಲದ ಒತ್ತಡವನ್ನು ಅಳೆಯುವಂತ ಉಪಕರಣ ಯಾವುದು? ನೋಡಿ, ವಾಯುಮಂಡಲದ ಒತ್ತಡವನ್ನು ಅಳತೆ ಮಾಡುವಂತ ಉಪಕರಣ. ವೆರಿ ಇಂಪಾರ್ಟೆಂಟ್. ಇಂಥ ಕ್ವಶನ್ ಕೇಳ್ತಾನೆ. ಸಾಗರಗಳ ಆಳವನ್ನು ಅಳತೆ ಮಾಡುವ ಸಾಧನ. ಸಾಗರಗಳ ಆಳವನ್ನು ಅಳತೆ ಮಾಡುವ ಸಾಧನ ಫ್ಯಾದೋಮೀಟರ್ ನೋಡಿ. ಸಾಗರಗಳ ಆಳ PSI PC ಇದೇ ತರ ಕ್ವಶನ್ ಕೇಳ್ತಾನೆ. ಸಾಗರಗಳ ಆಳವನ್ನು ಅಳತೆ ಮಾಡುವಂತ ಸಾಧನ ಅಂದ್ರ ಫ್ಯಾದೋಮೀಟರ್. ಸಾಗರದ ಮೇಲ್ಮೈ ದೂರವನ್ನು ಅಳತೆ ಮಾಡುವ ಸಾಧನ. ಸಾಗರದ ಮೇಲ್ಮೈ ದೂರವನ್ನು ಅಳತೆ ಮಾಡುವ ಸಾಧನ ನಾಟಿಕಲ್ ಮೈಲು ನೋಡಿ. ನಾಟಿಕಲ್ ಮೈಲು. ಸಾಗರದ ಮೇಲ್ಮೈ ದೂರವನ್ನು ಅಳತೆ ಮಾಡುವ ಸಾಧನ ಯಾವ್ದಂದ್ರೆ ನಾಟಿಕಲ್ ಮೈಲು ನೋಡಿ. ವಾಯುಮಂಡಲದ ಒತ್ತಡವನ್ನ ವಾಯುಭಾರ ಮಾಪಕ ಅಂತ ಕರೀತಾರೆ, ಅಥವಾ ಬ್ಯಾರೋಮೀಟರ್ ಅಂತ ಕರೀತಾರೆ ಎಂಬ ಉಪಕರಣದಿಂದ ಅಳೆಯಲಾಗುತ್ತದೆ. ಪಾದರಸ, ಆಂಡ್ರಾಯ್ಡ್ ಮತ್ತು ಡಿಜಿಟಲ್ ವಾಯುಭಾರ ಮಾಪಕಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ವಾಯುಮಂಡಲದ ಸರಾಸರಿ ಒತ್ತಡ ಸಮುದ್ರ ಮಟ್ಟದಲ್ಲಿ ಸುಮಾರು 1013.25 ಮಿಲಿಬಾರ್ ಇರುತ್ತದೆ. ಹಾಗಾದ್ರೆ ವಾಯುಮಂಡಲದ ಒತ್ತಡವನ್ನ ವಾಯುಭಾರ ಮಾಪಕ ಅಂತ ಕರಿತೀವಿ. ಆ ವಾಯುಭಾರ ಮಾಪಕ ಉಪಕರಣದಿಂದ ಅಳತೆ ಮಾಡಲಾಗುತ್ತದೆ. ನೆಕ್ಸ್ಟ್, ಸಮಭಾಜಕ ವೃತ್ತ ಪ್ರದೇಶದ ಪರಿಸರಣ ಮಳೆಯನ್ನ ಕರೆಯುವ ವಿವಿಧ ಹೆಸರುಗಳು. ಅಪರಾಹ್ನ ಮಳೆ, ಚಹಾದ ಸಮಯದ ಮಳೆ, 4 ಗಂಟೆಯ ಮಳೆ, ಮೇಲಿನ ಎಲ್ಲವೂ. ಕರೆಕ್ಟ್ ಆನ್ಸರ್ ಮಾಡಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ಸಮಭಾಜಕ ವೃತ್ತ ಅಂತ ನಾವು ಕರಿತೀವಿ. ಯಾವ್ದು ಸಮಭಾಜಕ ವೃತ್ತ? ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ ಅಂದ್ರು ಒಂದೇ, 0 ಡಿಗ್ರಿ ಅಕ್ಷಾಂಶ ಅಂದ್ರು ಒಂದೇ, ಭೂಮಧ್ಯ ರೇಖೆ ಅಂದ್ರು ಒಂದೇ, ಥರ್ಮಲ್ ಇಕ್ವೇಟಾರ್ ಅಂದ್ರು ಒಂದೇ, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್ ಅಂದ್ರು ಒಂದೇ, ಡೋಲ್ಡ್ರಮ್ ಅಂದ್ರು ಒಂದೇ, ಶಾಂತ ಕಠಿಣ ವಲಯ ಅಂದ್ರು ಒಂದೇ. ಹಾಗಾದ್ರೆ ಈ ಸಮಭಾಜಕ ವೃತ್ತ ಏನ್ ಮಾಡ್ತದೆ? ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳವನ್ನು ಇಬ್ಬಾಗ ಮಾಡ್ತದೆ. ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳನ್ನು ಇಬ್ಬಾಗ ಮಾಡ್ತದೆ. ಹಾಗಾದ್ರೆ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳನ್ನು ಇಬ್ಬಾಗ ಮಾಡುವಂತ ಮಧ್ಯ ವಲಯವನ್ನು ಸಮಭಾಜಕ ವೃತ್ತ ಅಂತ ಹೇಳಿ ಕರಿತೀವಿ. ಈ ಸಮಭಾಜಕ ವೃತ್ತದಲ್ಲಿ ಆಗುವಂತ ಮಳೆ ಅವತ್ತಿಂದ ಅವತ್ತೇ ಮೋಡಾಗಿ ಅವತ್ತಿಂದ ಅವತ್ತೇ ಮಳೆ ಆಗ್ತದೆ. ಅದಕ್ಕ ಅದನ್ನ ಪರಿಸರಣ ಮಳೆ ಅಂತ ಕರೀತಾರ. ಪರಿಸರಣ ಮಳೆ ಅಂದ್ರು ಒಂದೇ, ಮಧ್ಯಾಹ್ನದ ಮಳೆ ಅಂದ್ರು ಒಂದೇ, ವಿರಾಮದ ಮಳೆ ಅಂದ್ರು ಒಂದೇ, ಚಹಾದ ಮಳೆ ಅಂದ್ರು ಒಂದೇ. ಇದಕ್ಕಿರುವಂತ ಹೆಸರುಗಳು ಪರಿಸರಣ ಮಳೆ, ಮಧ್ಯಾಹ್ನದ ಮಳೆ, ವಿರಾಮದ ಮಳೆ, ಚಹಾದ ಮಳೆ. ಅಲ್ಲ, ನಮ್ ಕರ್ನಾಟಕ ರಾಜ್ಯದಲ್ಲಿ ಏನಂತ ಕರಿತೀವಿ? ಕಾಫಿಯ ಹೂಮಳೆ ಅಂತ ಕರಿತೀವಿ. ಕೇರಳದಲ್ಲಿ ಮಾವಿನ ಹೂಮಳೆ ಅಂತ ಕರಿತೀವಿ. ಅಸ್ಸಾಮದಲ್ಲಿ ಚಹಾದ ಮಳೆ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಕಾಫಿಯ ಮಳೆ, ಮಾವಿನ ಮಳೆ, ಚಹಾದ ಮಳೆ. ಕರ್ನಾಟಕದಲ್ಲಿ ಕಾಫಿಯ ಮಳೆ, ಕೇರಳದಲ್ಲಿ ಮಾವಿನ ಮಳೆ, ಅಸ್ಸಾಮದಲ್ಲಿ ಚಹಾದ ಹೂಮಳೆ ಅಂತ ಕರೀತಾರೆ. ಇಲ್ಲಿ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳಗಳನ್ನು ಇಬ್ಬಾಗ ಮಾಡುವಂತ ಅಕ್ಷಾಂಶ ಯಾವ್ದಂದ್ರೆ ಅದು ಸಮಭಾಜಕ ವೃತ್ತ ಅಂತ ಹೇಳಿ ಕರೆಯಲ್ಪಡ್ತೀವಿ. ವೆರಿ ಇಂಪಾರ್ಟೆಂಟ್. ಇದು ನೋಡಿ, ಉಪೋಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿ ಜೋಡಿಸುವಲ್ಲಿ ಹೆಚ್ಚು ಕಡಿಮೆ ಆಗಿದೆ. ನೆಕ್ಸ್ಟ್ ಕ್ವಶನ್, ಗಾಳಿಯ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವ ಉಪಕರಣ ಯಾವುದು? ಗಾಳಿಯ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವ ಉಪಕರಣ ಯಾವುದು? ಪವನ ದಿಕ್ಸೂಚಿ, ಪವನ ವೇಗ ಮಾಪಕ, ಕ್ಷೀರ ಮಾಪಕ, ದೃಗ್ ಮಾಪಕ. ಗಾಳಿಯ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವ ಉಪಕರಣ ಯಾವುದು?
ಯಾವ ಒಂದು ಸಾಧನವನ್ನು ಬಳಸ್ತಾರೆ? ಪವನ ದಿಕ್ಸೂಚಿ. ದಿಕ್ಕನ್ನು ಬಿಡಿಸಲು ಪವನ ವೇಗ ಮಾಪಕ, ಕ್ಷೀರ ಮಾಪಕ, ದೃಗ್ ಮಾಪಕ. ದಿಕ್ಕನ್ನು ಗುರುತಿಸಲು ಬಳಸುವಂತ ಸಾಧನ ಯಾವುದು? ದಿಕ್ಕನ್ನು ಗುರುತಿ ಸರಿಯಾದಂತ ಉತ್ತರ ಪವನ ದಿಕ್ಸೂಚಿ. ರೈಟ್ ಆನ್ಸರ್ ನೋಡಿ. ಗಾಳಿಯ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವಂತ ಉಪಕರಣ ಯಾವುದಂದ್ರೆ ಸರಿಯಾದಂತ ಉತ್ತರ ಪವನ ದಿಕ್ಸೂಚಿ ಅಂತೇಳಿ ಕರಿತೀವಿ. ಪವನ ದಿಕ್ಸೂಚಿ ಇಲ್ಲಿದೆ ನೋಡಿ. ಪವನ ದಿಕ್ಸೂಚಿ. ಗಾಳಿ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವಂತ ಉಪಕರಣ ಯಾವುದಂದ್ರೆ ಪವನ ದಿಕ್ಸೂಚಿ ಅಥವಾ ವಿಂಡ್ ವೇನ್ ಅಂತ ಕರಿತೀವಿ. ವಾಯುವಿನ ವೇಗವನ್ನು ಅಳತೆ ಮಾಡಲು ಪವನ ವೇಗ ಮಾಪಕ ಅನಿಮೋಮೀಟರ್ ಅಂತ ಕರೀತಾರೆ. ವಾಯುವಿನ ವೇಗವನ್ನು ಅಳತೆ ಮಾಡಲು ಬಳಸುವಂತ ಸಾಧನ ಅನಿಮೋಮೀಟರ್. ಆದ್ರೆ ಈ ಗಾಳಿ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವಂತ ಉಪಕರಣ ಯಾವಂದ್ರೆ ಪವನ ದಿಕ್ಸೂಚಿ ಅಂತೇಳಿ ಕರಿತೀವಿ. ಪವನ ದಿಕ್ಸೂಚಿ. ಗಾಳಿ ಅಂದ್ರೆ ಏನು? ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸುವಂತ ಸಮತಲ ವಾಯುದಾರಿಯನ್ನೇ ನಾವು ಮಾರುತಗಳು ಅಂತ ಕರಿತೀವಿ. ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸುವಂತ ಸಮತಲ ವಾಯುದಾರಿಯನ್ನೇ ಮಾರುತ ಅಂತ ಹೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಕ್ವಶನ್. ITCZ ಇದರ ವಿಸ್ತೃತ ರೂಪ ಏನು? ಇಂಟರ್ನ್ಯಾಷನಲ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್, ಇಂಡಿಯನ್ ಟ್ರಾಫಿಕಲ್ ಸೆಂಟರ್ ಝೋನ್, ಇಂಟರ್ ಟ್ರಾಫಿಕಲ್ ಕನ್ವರ್ಜನ್ ಝೋನ್. ಮೇಲಿನ ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಮಾಡಿ. ಈಗ ಜಸ್ಟ್ ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಇಂಟರ್ನ್ಯಾಷನಲ್ ಯಾಕೆ ಬರ್ತದೆ ಅಲ್ಲಿ? ಇಂಟರ್ ಟ್ರಾಫಿಕಲ್, ಅಂತರ್ ಉಷ್ಣ ಅಭಿಸರಣ ವಲಯ ಅಂತ ಕರೀತಾರೆ ಅದನ್ನು. ಅಂತರ್ ಉಷ್ಣ ಅಭಿಸರಣ ವಲಯ, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್. ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಸ್ ಝೋನ್ ಅಂದ್ರೆ ಒಂದೇ, ITCZ ಅಂದ್ರೆ ಒಂದೇ. ಇಲ್ಲಿದೆ ನೋಡಿ, ಅಂತರೋಷ್ಣ ವಲಯದ ಅಭಿಸರಣ ವಲಯ ಅಂತ ಕರೀತಾರೆ, ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್ ಅಂತ ಕರೀತಾರೆ. ಅಂದ್ರ ವಾಣಿಜ್ಯ ಮಾರುತಗಳು ಆ ಪೂರ್ವ ಮಾರುತಗಳೆಂದು ಕರೆಯುತ್ತಾರೆ, ಉತ್ತರಾರ್ಧಗೋಳ ಮತ್ತು ಈಶಾನ್ಯ ಮಾರುತಗಳು. ಅಂದ್ರೆ ಟೋಟಲ್ ಆಗಿ ಅಲ್ಲಿ ಮಾರುತಗಳಲ್ಲಿ ವಿಧಗಳು ಬರ್ತವೆ. ನೆಕ್ಸ್ಟ್ ನಾಳೆಯಿಂದ ಫಿಸಿಕಲ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡುವಾಗ ಹೇಳ್ತೇನೆ ನಿಮ್ಗೆ ಏನಪ್ಪಾ ಅಂತಂದ್ರ, ಮಾರುತಗಳಲ್ಲಿ ಟೋಟಲ್ 4 ಪ್ರಕಾರದ ಮಾರುತಗಳನ್ನು ಅಧ್ಯಯನ ಮಾಡ್ತೀವಿ ನಾವು. ಒಂದು ನಿರಂತರ ಮಾರುತಗಳು ಅಂತ ಹೇಳಿ, ನಿರಂತರ ಮಾರುತಗಳು. 2 ಮಾನ್ಸೂನ್ ಮಾರುತಗಳು, ಸ್ಥಳೀಯ ಮಾರುತಗಳು, ಮತ್ತೆ ಇನ್ನೊಂದು ಆವರ್ತ ಮಾರುತಗಳು ಅಂತ ಬರ್ತವೆ. ಆವರ್ತ ಮಾರುತಗಳು ಅಂದ್ರೆ ಒಂದೇ, ಸೈಕ್ಲೋನ್ಸ್ ಅಂದ್ರೂ ಒಂದೇ. ನಿರಂತರ ಮಾರುತಗಳು, ಮಾನ್ಸೂನ್ ಮಾರುತಗಳು, ಸ್ಥಳೀಯ ಮಾರುತಗಳು, ಆವರ್ತ ಮಾರುತಗಳು. ಟೋಟಲ್ ಮಾರುತಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ 4 ಪ್ರಕಾರದ ಮಾರುತಗಳನ್ನ ನಾವು ನೋಡ್ತೀವಿ. ನಿರಂತರ ಮಾರುತಗಳಂತ ಹೇಳಿ, ಮಾನ್ಸೂನ್ ಮಾರುತಗಳು, ಸ್ಥಳೀಯ ಮಾರುತಗಳು, ಆವರ್ತ ಮಾರುತಗಳು. ನೆಕ್ಸ್ಟ್, ಬ್ರಿಕ್ ಫೀಲ್ಡರ್ ಸ್ಥಳೀಯ ಮಾರುತವೆಂದು ಈ ಕೆಳಗಿನ ಯಾವ ದೇಶದಲ್ಲಿ ಬ್ರಿಕ್ ಫೀಲ್ಡರ್ ಸ್ಥಳೀಯ ಮಾರುತ ಎಂದು ಕರೆಯುತ್ತಾರೆ? ಬ್ರಿಕ್ ಫೀಲ್ಡರ್. ಪಶ್ಚಿಮ ಆಫ್ರಿಕಾ, ಫ್ರಾನ್ಸ್, ಆಸ್ಟ್ರೇಲಿಯಾ, ಭಾರತ. ಯಾವ ದೇಶದಲ್ಲಿ ಕರೀತಾರೆ ಇದನ್ನ? ಬ್ರಿಕ್ ಫೀಲ್ಡರ್. ಸ್ಥಳೀಯ ಮಾರುತವನ್ನು ಈ ದೇಶದಲ್ಲಿ. ಸರಿ ಉತ್ತರ ಆಸ್ಟ್ರೇಲಿಯಾ. ರೈಟ್ ಆನ್ಸರ್ ನೋಡಿ. ಭಾರತ ದೇಶದಲ್ಲಿ ಸ್ಥಳೀಯ ಮಾರುತವನ್ನು ಏನು ಕರೀತಾರೆ? ಭಾರತ ದೇಶದಲ್ಲಿ ಸ್ಥಳೀಯ ಮಾರುತವನ್ನ ಭಾರತ ದೇಶದಲ್ಲಿ ಏನಂತ ಕರೀತಾರೆ? ಟೋಟಲ್ ಭಾರತ ದೇಶದಲ್ಲಿ ಸ್ಥಳೀಯ ಮಾರುತವನ್ನ ಟೋಟಲ್ ಭಾರತ ದೇಶದಲ್ಲಿ ಸ್ಥಳೀಯ ಮಾರುತವನ್ನು ಏನಂತ ಕರೀತಾರೆ ಅಂದ್ರೆ, ಭಾರತದಲ್ಲಿ ಏನಂತಾರೆ? ಭಾರತದಲ್ಲಿ ವೆರಿ ಗುಡ್. ಭಾರತ ದೇಶದಲ್ಲಿ ಸ್ಥಳೀಯ ಮಾರುತಗಳನ್ನ ನಾವು ಲೂ ಅಂತ ಕರಿತೀವಿ. ಲೂ ಭಾರತ ದೇಶದಲ್ಲಿ. ಅದು ವಿಶೇಷವಾಗಿ ಪಂಜಾಬದಲ್ಲಿ ನೋಡಿ, ರಾಜಸ್ಥಾನದಲ್ಲಿ ಲೂ, ಪಂಜಾಬದಲ್ಲಿ ನಾರ್ವೆಸ್ಟಾರ್. ಒಂದು ವೇಳೆ ನಾರ್ವೆಸ್ಟಾರ್ ಕೊಟ್ಟರು ಹಾಕಬೇಕು, ನಾರ್ವೆಸ್ಟಾರ್. ಪಂಜಾಬ್, ಉತ್ತರ ಪ್ರದೇಶದಲ್ಲಿ ಆಂಡಿಸ್, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ. ಇವೆಲ್ಲ ಸ್ಥಳೀಯ ಮಾರುತಗಳ ಹೆಸರುಗಳು. ರಾಜಸ್ಥಾನದಲ್ಲಿ ಲೂ ಅಂತ ಕರೀತಾರೆ, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತೇಳಿ ಕರೀತಾರೆ. ನೋಡಿ,
ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಈ ಸ್ಥಳೀಯ ಮಾರುತಗಳನ್ನ ಬೇರೆ ಬೇರೆ ಹೆಸರಿಂದ ಕರೆಯುತ್ತಾರೆ. ಉದಾಹರಣೆ, ಆಸ್ಟ್ರೇಲಿಯಾ ದೇಶದಲ್ಲಿ ಬ್ರಿಕ್ ಫಿಲ್ಡರ್, ಉನ್ನತ ಅಕ್ಷಾಂಶಗಳಲ್ಲಿ ಬ್ಲಿಝರ್ಡ್, ಸಹರಾ ಮರುಭೂಮಿಯಲ್ಲಿ ಸಿರಾಕ್ಕೋ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಚುನುಕ್. ಇದು ಮೊನ್ನೆ ಪಿಡಿಒ ಕೇಳಿದ ಪ್ರಶ್ನೆ, 2017 ಪಿಡಿಒ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಕೇಳಿದ ಪ್ರಶ್ನೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಏನಂತ ಕರೀತಾರೆ ಅಂದ್ರ ಚುನುಕ್. ಇನ್ನು ಫ್ರಾನ್ಸ್ ದೇಶದಲ್ಲಿ ಮಿಸ್ಟ್ರಲ್ಸ್ ಅಂತ ಕರೀತಾರೆ. ಇನ್ನ ಉತ್ತರ ಆಲ್ಪ್ ಪರ್ವತಗಳಲ್ಲಿ ಪೋನಾ ಅಂತ ಕರೀತಾರೆ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸ್ಥಳೀಯ ಮಾರುತಗಳನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಓಕೆನಾ? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 5 ರಾಷ್ಟ್ರೀಯ ಉದ್ಯಾನವನಗಳದ ನೋಡಿ. ನಮ್ಮ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 5. ಕರ್ನಾಟಕ ರಾಜ್ಯದಿಂದ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ ಸೆಲೆಕ್ಟ್ ಆಗಿದ್ದಾವೆ? ಬ್ಲೂ ಫ್ಲಾಗ್ ಕರ್ನಾಟಕ ರಾಜ್ಯದಿಂದ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ ಅನ್ನ ಪಡೆದುಕೊಂಡಿದ್ದಾವೆ? ಬ್ಲೂ ಫ್ಲಾಗ್ 8 ನೋಡಿ. ಯಾಕೆ 6 ಹಾಕಿದ್ರಿ? 6 ಏನು ಅಂತಂದ್ರೆ ಭಾರತ ದೇಶದಿಂದ ಸಾಗರಮಾಲಾ ಯೋಜನೆಗೊಳಪಟ್ಟಂತ ಬಂದರಗಳ ಸಂಖ್ಯೆ ಅಂದ್ರೆ 6. ನನ್ನ ಕ್ವಶನ್ ಏನಾಗಿತ್ತು ಅಂತಂದ್ರೆ ಬೀಚ್ಗಳ ಸಂಖ್ಯೆ ಎಷ್ಟಂದ್ರೆ 8 ಬೀಚ್ಗಳು ಸೆಲೆಕ್ಟ್ ಆಗ್ಯಾವ. 8 ಬೀಚ್ಗಳು ಯಾವುವು? ಕರ್ನಾಟಕ ರಾಜ್ಯದಿಂದ 2 ಸೆಲೆಕ್ಟ್ ಆಗ್ಯಾವ, ಹೌದಾ? ಇನ್ನ ಯಾವುದು? ದಾದರಾ ನಗರ ಹವೇಲಿಯಿಂದ ಒಂದು ಸೆಲೆಕ್ಟ್ ಆಗ್ಯದ, ಗುಜರಾತ್ ರಾಜ್ಯದಿಂದ ಒಂದು ಸೆಲೆಕ್ಟ್ ಆಗ್ಯದ, ಕೇರಳ ರಾಜ್ಯದಿಂದ ಒಂದು ಸೆಲೆಕ್ಟ್ ಆಗ್ಯದ, ಅಂಡೋಮಾನ್ ನಿಕೋಬಾರ್ ಸೆಲೆಕ್ಟ್ ಆಗ್ಯದ, ಆಮೇಲೆ ಆಂಧ್ರ ಪ್ರದೇಶದಿಂದ ಒಂದು ಸೆಲೆಕ್ಟ್ ಆಗ್ಯದ, ಇನ್ನು ಒಡಿಶಾ ರಾಜ್ಯದಿಂದ ಒಂದು ಸೆಲೆಕ್ಟ್ ಆಗ್ಯದ. ಟೋಟಲ್ ಎಷ್ಟು ಸೆಲೆಕ್ಟ್ ಆಗಿದ್ದಾವ ಅಂದ್ರ ಬ್ಲೂ ಫ್ಲಾಗ್ 30 ಮಾನದಂಡಗಳನ್ನ ಪರಿಗಣಿಸಿ 33 ಮಾನದಂಡಗಳು. ಆ 33 ಮಾನದಂಡಗಳನ್ನ ಪರಿಗಣಿಸಿ ಯಾವ ದೇಶ? ಡೆನ್ಮಾರ್ಕ್ ದೇಶ ಅಲ್ಲ, ಡೆನ್ಮಾರ್ಕ್ ದೇಶದ ಎನ್ವೈರನ್ಮೆಂಟ್ ಎಜುಕೇಶನ್ ಕ್ವಶನ್ ರಾಂಗ್ ಇತ್ತಾ? ಅಲ್ಲ, ನನ್ನ ಕ್ವಶನ್ ಏನಾಯ್ತಂದ್ರೆ ಭಾರತ ದೇಶದಿಂದ ಎಷ್ಟು ಕರ್ನಾಟಕ ಅಂತ ಕೇಳಿದ್ನ್ಯಾ? ಅಯ್ಯಪ್ಪೋ ದೇವ್ರಿ, ನಾವಲ್ಲಪ್ಪ. ಕರ್ನಾಟಕ ರಾಜ್ಯದಿಂದ 2 ಸೆಲೆಕ್ಟ್ ಆಗ್ಯಾವ. ಕರ್ನಾಟಕ ರಾಜ್ಯದಿಂದ ಒಂದು ಪಡುಬಿದ್ರಿ ಬೀಚ್, ಇನ್ನೊಂದು ಕಾಸರಗೋಡ. ಓಕೆನಾ? ಒಂದು ಪಡುಬಿದ್ರಿ, ಇನ್ನೊಂದು ಕಾಸರಗೋಡ. ಎಷ್ಟು ಸೀಟ್ಗೆ ಇರ್ತಾರ ಒಳಗ? ಕರ್ನಾಟಕ ರಾಜ್ಯದಿಂದ ಒಂದು ಪಡುಬಿದ್ರಿ ಮತ್ತು ಕಾಸರಗೋಡ. ಕಲ್ಲಿದಗದ ನಾವಲ್ಲಪ್ಪ. ಕರ್ನಾಟಕ ರಾಜ್ಯದಿಂದ ಆ ಕೆಂಪು ಚಿತ್ರ ಯಾರು ಕಂಡಿಡ್ದಾರ? ಗೊಂಬಿದದು. ಈಗ ಒಳಗ ನಗು ಚಿತ್ರಗಳು ಬರ್ತಾವಂಡ. ಈಗ ಬಂದು ನಗು ಚಿತ್ರ ಒಂದು ಅಲ್ಲಿ 8 ಬೀಚ್ಗಳು ನೋಡಿ. ಕರ್ನಾಟಕ ರಾಜ್ಯದಿಂದ ಎಷ್ಟು ಸೆಲೆಕ್ಟ್ ಆಗ್ಯಾವ ಅಂದ್ರೆ 2. ಒಂದು ಕಾಸರಗೋಡ ಬೀಚ್, ಇನ್ನೊಂದು ಪಡುಬಿದ್ರಿ ಬೀಚ್. ಕಾಸರಗೋಡ ಪಡುಬಿದ್ರಿ. ಇನ್ನು ಗುಜರಾತ್ ರಾಜ್ಯದಿಂದ ಶಿವರಾಜಪುರ ಅನ್ನುವಂತ ಬೀಚ್. ಶಿವರಾಜಪುರ. ಇನ್ನು ಮಹಾರಾಷ್ಟ್ರದಿಂದ ದಾದರಾ ಮತ್ತು ನಗರ ಹವೇಲಿಯಿಂದ ಗೋಗ್ಲಾ. ಇನ್ನು ಕೇರಳ ರಾಜ್ಯದಿಂದ ಕಪ್ಪಾಡ. ಅಂಡೋಮಾನ್ ನಿಕೋಬಾರದಿಂದ ಯಾವ ಸೆಲೆಕ್ಟ್ ಆಗ್ಯದ? ಅಂಡೋಮಾನ್ ನಿಕೋಬಾರದಿಂದ ರಾಧಾನಗರ್. ನೆಕ್ಸ್ಟ್ ಯಾವ ಏರಿಯಾ ಇದು? ಋಷಿಕೊಂಡ ನೋಡಿ. ಆಂಧ್ರ ಪ್ರದೇಶ ಋಷಿಕೊಂಡ
ಋಷಿಕೊಂಡ. ಆಂಧ್ರ ಪ್ರದೇಶ ಋಷಿಕೊಂಡ. ಇನ್ನು ಒಡಿಶಾ ರಾಜ್ಯದಲ್ಲಿ, ಒಡಿಶಾ ರಾಜ್ಯದ ಯಾವುದು? ಗೋಲ್ಡನ್. ಇದಕ್ಕಿಂತ ಮುಂಚೆ ಯಾವ್ದಂದ್ರೆ 2019ರಲ್ಲಿ ಚಂದ್ರಭಾಗ ಅನ್ನುವಂಥದ್ದು ಫಸ್ಟ್. ಚಂದ್ರಭಾಗ ಫಸ್ಟ್. ಅದು ಚಂದ್ರಭಾಗ ಫಸ್ಟ್. ವಧುವನ, ಬೇಲಿಕೇರಿ, ವಧುವನ ಬೇಲಿಕೇರಿ, ಪಾರದೀಪ, ಹೊರವಲಯ, ನೆಕ್ಸ್ಟ್ ಕಲ್ಕತ್ತಾ. ಈ ಕೆಳಗಿನ ಯಾವ ಬಂದರ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿಲ್ಲ? ಈ ಕೆಳಗಿನ ಯಾವ ಬಂದರ ಸಾಗರಮಾಲಾ ಯೋಜನೆಗೆ ಒಳಪಟ್ಟಿಲ್ಲ? ಸಾಗರಮಾಲಾ ಯೋಜನೆಗೆ ಒಳಪಡದೇ ಇರುವಂತ 51% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕಲ್ಕತ್ತಾ ಒಳಪಟ್ಟಿಲ್ಲ ನೋಡಿ. ಸಾಗರಮಾಲಾ ಅಂದ್ರೆ ಏನು? 2015 ಜುಲೈ 31ರಂದು ಭಾರತ ದೇಶದಿಂದ 6 ಬಂದರುಗಳು ಸೆಲೆಕ್ಟ್ ಆಗಿದ್ದಾವೆ. ಸಾಗರಮಾಲಾ ಯೋಜನೆ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಸಾಗರಮಾಲಾ ಯೋಜನೆ 2015 ಜುಲೈ 31ರಂದು ಇಡೀ ದೇಶದಲ್ಲಿಯೇ ಸೆಲೆಕ್ಟ್ ಆಗಿರುವಂತ 6 ಬಂದರುಗಳು. ಅಂತಾರಾಷ್ಟ್ರೀಯ ಮಟ್ಟದ ಬಂದರುಗಳೊಂದಿಗೆ ಒಗ್ಗೂಡಿಸುವಂತ ಒಂದು ಕಾರ್ಯಕ್ರಮ ಯಾವಂದ್ರೆ ಸಾಗರಮಾಲಾ ಯೋಜನೆ. ಈ ಸಾಗರಮಾಲಾ ಯೋಜನೆಯಲ್ಲಿ ವಧವನ ಆಗಿರಬಹುದು, ಬೇಲಿಕೇರಿ ಆಗಿರಬಹುದು, ಪಾರದೀಪ ಹೊರವಲಯ ಯಾವ ರಾಜ್ಯ ಅಂದ್ರೆ ಒಡಿಶಾ ರಾಜ್ಯ. ಇನ್ನು ಸಾಗರ ಐಲ್ಯಾಂಡ್ ಅಂತ ಬರ್ತದೆ. ಸಾಗರ ಐಲ್ಯಾಂಡ್ ಯಾವ ರಾಜ್ಯ ಅಂದ್ರ ಪಶ್ಚಿಮ ಬಂಗಾಳದಿಂದ ಸಾಗರ ಐಲ್ಯಾಂಡ್. ಒಡಿಶಾ ರಾಜ್ಯದಿಂದ ಹೊರವಲಯ ಪಾರದೀಪ ಹೊರವಲಯ. ಮಹಾರಾಷ್ಟ್ರದಿಂದ ವಧವನ. ಕರ್ನಾಟಕ ರಾಜ್ಯದಿಂದ ಬೇಲಿಕೇರಿ ಅಲ್ಲ. ನೆಕ್ಸ್ಟ್ ಮಹಾರಾಷ್ಟ್ರದಿಂದ ಆಯ್ತು. ತಮಿಳುನಾಡಿಂದ 2 ಸೆಲೆಕ್ಟ್ ಆಗ್ಯಾವ. ಒಂದು ಸರ್ ಕಾಜಿ ಅನ್ನುವಂತ ಬಂದರ, ಇನ್ನೊಂದು ಇನಿಯಾಮ್ ಅನ್ನುವಂತ ಬಂದರ. ಸರ್ ಕಾಜಿ ಮತ್ತು ಇನಿಯಾಮ್. ಓಕೆನಾ? ವಧವನ ಮಹಾರಾಷ್ಟ್ರ, ಬೇಲಿಕೇರಿ ಕರ್ನಾಟಕ, ಪಾರದೀಪ ಹೊರವಲಯ ಒಡಿಶಾ, ತಮಿಳುನಾಡು ಸರ್ ಕಾಜಿ ಮತ್ತು ಇನಿಯಾಮ್, ಸಾಗರ ಐಲ್ಯಾಂಡ್ ಪಶ್ಚಿಮ ಬಂಗಾಳ. ಬಾಗಾ ಬೀಚ್, ಓಮ್ ಬೀಚ್, ರಾಮಕೃಷ್ಣ ಬೀಚ್, ಮರೀನಾ ಬೀಚ್. ದೇಶದ ಅತಿ ದೊಡ್ಡ ಬೀಚ್ ಯಾವುದು? ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಬೀಚ್ ಯಾವುದು? ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಬೀಚ್ ಯಾವುದು? ಉತ್ತರ ದೇಶದ ಅತಿ ದೊಡ್ಡ ಬೀಚ್ ಯಾವಂದ್ರೆ ಮರೀನಾ ಬೀಚ್ ನೋಡಿ. ಮರೀನಾ ಬೀಚ್. ಹಾಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಬೀಚ್ ಯಾವುದು? ಸರಿ ಉತ್ತರ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವುದು ರಾಮಕೃಷ್ಣ ನೋಡಿ. ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂತ ಬೀಚ್ ಯಾವಂದ್ರೆ ರಾಮಕೃಷ್ಣ. ಇದು ಮರೀನಾ ಬೀಚ್ ಎಲ್ಲಿದೆ ಅಂದ್ರೆ ತಮಿಳುನಾಡಲ್ಲಿ ಕಂಡು ಬರ್ತದೆ. ಓಮ್ ಬೀಚ್ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಬಾಗಾ ಬೀಚ್ ಎಲ್ಲಿದೆ ಅಂತಂದ್ರೆ ಬಾಗಾ ಬೀಚ್. ಸರಿಯಾಗಿರುವಂತ ಉತ್ತರ ಗೋವಾ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಗೋವಾ ರಾಜ್ಯದಲ್ಲಿ ಬಾಗಾ ಬೀಚ್, ಕರ್ನಾಟಕದಲ್ಲಿ ಓಮ್ ಬೀಚ್, ಆಂಧ್ರ ಪ್ರದೇಶದಲ್ಲಿ ರಾಮಕೃಷ್ಣ ಬೀಚ್, ತಮಿಳುನಾಡಲ್ಲಿ ಮರೀನಾ ಬೀಚ್. ಓಕೆನಾ? ದೇಶದಲ್ಲಿ ಕಂಡುಬರುವಂತ ರಾಷ್ಟ್ರೀಯ ಜಲ ಹೆದ್ದಾರಿಗಳ ಸಂಖ್ಯೆ ಎಷ್ಟು? ದೇಶದಲ್ಲಿ ಕಂಡುಬರುವಂತ ರಾಷ್ಟ್ರೀಯ ಜಲ ಹೆದ್ದಾರಿಗಳ ಸಂಖ್ಯೆ ಎಷ್ಟು?
ಟೋಟಲ್ 6 ನೋಡಿ. ಭುವನ್ ಅವರು ಸರಿಯಾದಂತ ಉತ್ತರ. ಭಾರತ ದೇಶದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಜಲ ಹೆದ್ದಾರಿಗಳ ಸಂಖ್ಯೆ ಎಷ್ಟಂದ್ರೆ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳದಾವೆ. ದೇಶದಲ್ಲಿ ಒಟ್ಟು ರಾಷ್ಟ್ರೀಯ ಜಲ ಹೆದ್ದಾರಿಗಳ ಸಂಖ್ಯೆ 6. 6 ರಾಷ್ಟ್ರೀಯ ಜಲ ಹೆದ್ದಾರಿಗಳು ಎಲ್ಲೆಲ್ಲಿದಾವೆ? ಒಂದು ಗಂಗಾ ನದಿಯಲ್ಲಿದೆ, 2 ಬ್ರಹ್ಮಪುತ್ರ ನದಿಯಲ್ಲಿದೆ, 3 ಪೆರಿಯಾರ್ ನದಿಯಲ್ಲಿ ಕಂಡು ಬರ್ತದೆ, 4 ಕೃಷ್ಣ ಮತ್ತು ಗೋದಾವರಿ ನದಿಯಲ್ಲಿ ಕಂಡು ಬರ್ತದೆ, 5ನೇದ್ದು ಮಹಾನದಿ, 6ನೇದ್ದು ಯಾವ ನದಿ? ಮಹಾನದಿ ಮತ್ತು ಬ್ರಾಹ್ಮಣಿ ನದಿ ನೋಡಿ. ಮಹಾನದಿ ಮತ್ತು ಬ್ರಾಹ್ಮಣಿ. ಇನ್ನ 6ನೇದಲ್ಲಿ ಕಂಡು ಬರ್ತಂದ್ರೆ ಬಾರಕ್ ನದಿ. ಬಾರಕ್. ಭಾರತ ದೇಶದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಜಲ ಹೆದ್ದಾರಿಗಳು ಗಂಗಾ ನದಿ, ಬ್ರಹ್ಮಪುತ್ರ, ಪೆರಿಯಾರ, ಕೃಷ್ಣ, ಗೋದಾವರಿ, ಮಹಾನದಿ, ಬಾರಕ್ ನದಿ. ಈ 6 ನದಿಗಳಲ್ಲಿ ಭಾರತ ದೇಶದ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳು ಕಂಡು ಬರ್ತವೆ. ಕ್ವಶನ್ ಏನ್ ಕೇಳಿದ್ದಾನಂದ್ರೆ ಭಾರತ ದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಜಲ ಹೆದ್ದಾರಿಗಳಂತ ಎಲ್ಲಿ ಅಂತ ಕೇಳಿದ್ದ, ಎಷ್ಟೊಂದು ಕೇಳಿದ್ದಾನೆ. ಆಮೇಲೆ ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 4 ಯಾವ ನದಿಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾನೆ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 4 ಯಾವ ನದಿ ಅಂದ್ರೆ ಕೃಷ್ಣ ಮತ್ತು ಗೋದಾವರಿ. ಆಮೇಲೆ ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1 ಘೋಷಣೆಯಾದ ವರ್ಷ 1986 ಅಂತ ಕೇಳಿದ್ದಾನೆ. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವಂದ್ರೆ ನಂಬರ್ 1. ಇದು ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಜಲ ಹೆದ್ದಾರಿ. ಜಲ ಸಾರಿಗೆ, ವಾಯು ಸಾರಿಗೆ, ರಸ್ತೆ ಸಾರಿಗೆ, ರೈಲು ಸಾರಿಗೆ. ಈ ಒಂದು ಸಾರಿಗೆಗಳಲ್ಲಿ ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಯಾವುದು? ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಎಂದು ಯಾವುದನ್ನು ಕರೀತಾರೆ? ಜಲ ಸಾರಿಗೆ, ವಾಯು ಸಾರಿಗೆ, ರಸ್ತೆ ಸಾರಿಗೆ, ರೈಲು ಸಾರಿಗೆ. ಸರಿಯಾದಂತ ಉತ್ತರ ಜಲ ಸಾರಿಗೆ. ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ನಡೆಯುವಂತ ಸಾರಿಗೆ ಯಾವಂದ್ರೆ ಜಲ ಸಾರಿಗೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಡೆಯುವಂತ ಸಾರಿಗೆ ಅಂದ್ರೆ ಜಲ ಸಾರಿಗೆ. ಅದಕ್ಕೆ ಇದನ್ನ ಏನ್ ಕರೀತಾರೆ ಅಂದ್ರೆ ಅಗ್ಗದ ಸಾರಿಗೆ ಅಂತ ಕರೀತಾರೆ. ಅಗ್ಗದ್ದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಡೆಯುವಂತ ಸಾರಿಗೆ ಯಾವಂದ್ರ ಜಲ ಸಾರಿಗೆ ಅಂತ ಹೇಳಿ ಗುರುತಿಸ್ತೀವಿ. ಎಲ್ಲಾ ಸಾರಿಗೆಗಳಿಗೆ ಮೂಲ ಸಾರಿಗೆ ಯಾವುದು? ಎಲ್ಲಾ ಸಾರಿಗೆಯಲ್ಲಿ ಮೂಲ ಸಾರಿಗೆ ಶಬಾಷ್. ಮೂಲ ಸಾರಿಗೆ ಯಾವಂದ್ರ ಯಾರವರು? ರೈಲು ಸಾರಿಗೆ ಹಾಕ್ಯಾರ. ವಾಯು ಸಾರಿಗೆ, ರೈಲು ಸಾರಿಗೆ ಮೂಲ ಸಾರಿಗೆ. ಅದು ಮೂಲ ಅಂದ್ರೆ ಏನು? ಎಲ್ಲಾ ಸಾರಿಗೆಗಳಿಗೆ ಬೇಸ್ ಆಗಿರಬೇಕು. ಅದಕ್ಕೆ ರಸ್ತೆ ಸಾರಿಗೆ ಏನಂತ ಕರೀತಾರೆ ಅಂದ್ರೆ ಎಲ್ಲಾ ಸಾರಿಗೆಗಳ ತಾಯಿ ಅಂತ ಕರೀತಾರೆ. ಎಲ್ಲಾ ಸಾರಿಗೆಗಳಿಗೆ ತಾಯಿ ಯಾವಂದ್ರೆ ರಸ್ತೆ ಸಾರಿಗೆ. ಯಾಕಂದ್ರೆ ನೀವು ಹಡಿಗೆನ ಕುಂದ್ರಬೇಕಾದ್ರೆ ರಸ್ತೆಯಲ್ಲಿ ಹೋಗ್ಬೇಕು. ವಾಯು ಸಾರಿಗೆ ಹೋಗ್ಬೇಕಾದ್ರೆ ಒಂದ್ 2, 3, 4, 5, 10 ಕಿಲೋಮೀಟರ್ ಹೋಗ್ಬೇಕು. ರೈಲ್ನ ಕುಂದ್ರಬೇಕಾದ್ರೆ ಆಟೋ ತಗೊಂಡು ಹೋಗ್ಬೇಕು. ಒಮ್ಮೆ ಮನೆಯಿಂದ ಜಂಪ್ ಮಾಡಿ ನೀರ ಜಿಗ್ತೀವಿ ನಾವು. ಒಮ್ಮೆ ಮನೆಯಿಂದ ಒಮ್ಮೆ ರೈಲ್ನ ಜಿಗಿದ್ರೆ ಟನ್ ನಾನು ಕುಂತ ನಾನು ರೈಲ್ನ ಅಂತೀವಿ ನಾವು. ಹೋಗ್ಬೇಕಾದ್ರ ರಸ್ತೆ. ಅದಕ್ಕೆ ರಸ್ತೆ ಸಾರಿಗೆಯನ್ನ ಮನೆಯಿಂದ ಮನೆಗೆ, ಬಾಗಿಲದಿಂದ ಬಾಗಿಲಿಗೆ, ಕಿಡಿಕ್ ಬರಂಗಿಲ್ಲ, ಮನೆಯಿಂದ ಮನೆಗೆ, ಬಾಗಿಲಿಂದ ಬಾಗಿಲಿಗೆ ರಸ್ತೆ ಸಂಪರ್ಕ ಕಲ್ಪಿಸೋದು ಇದು ಸಂಪರ್ಕ ಕಲ್ಪಿಸೋದು ಯಾವಂದ್ರೆ ರಸ್ತೆ ಸಾರಿಗೆ. ಅದಕ್ಕೆ ಎಲ್ಲಾ ಸಾರಿಗೆಗಳಿಗೆ ತಾಯಿ ಯಾವಂದ್ರ ರಸ್ತೆ ಸಾರಿಗೆ ಅಂತ ಹೇಳಿ ಕರಿತೀವಿ. ಎಲ್ಲಾ ಸಾರಿಗೆಗಳಿಗೆ ತಾಯಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ನಾಮಕರಣ ಮಾಡಲಾಗಿದೆ? ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ನಾಮಕರಣ ಮಾಡಲಾಗಿದೆ? ಈ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಯಾವ್ದು ಕರೀತೀವಿ ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಈ ಬಟರ್ಫ್ಲೈ ಚಿಟ್ಟೆಗಳು ಕಂಡು ಬರುತ್ತವೆ?
ಇದನ್ನು ಚಿಟ್ಟೆಧಾಮ ಎಂದು ಘೋಷಣೆ ಮಾಡಲಾಗಿದೆ 2006ರಲ್ಲಿ. ಚಿಟ್ಟೆಧಾಮ ಎಂದು ಘೋಷಣೆ ಮಾಡಲಾಗಿದೆ. ರೈಟ್. ಬನ್ನೇರುಘಟ್ಟ ರೈಟ್ ಆನ್ಸರ್ ನೋಡಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನ ಚಿಟ್ಟೆಧಾಮ ಎಂದು ಘೋಷಣೆ ಮಾಡಲಾಗಿದೆ. ಚಿಟ್ಟೆಧಾಮ ಅಂತೇಳಿ ಘೋಷಣೆ ಮಾಡಲಾಗಿದೆ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬ್ಲಾಂಕ್ ಪ್ಯಾಂಥರ್ಸ್ಗಳು ಕಂಡು ಬರುತ್ತವೆ? ಬ್ಲಾಂಕ್ ಪ್ಯಾಂಥರ್ಸ್ ಹಿಂಗೆ ಕೇಳೋಣ ಕ್ವಶನ್. ಬ್ಲಾಂಕ್ ಪ್ಯಾಂಥರ್ಸ್ಗಳು ಕಂಡು ಬರುತ್ತವೆ. ಶಬಾಷ್, 60% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಅಂಸಿ ನೋಡಿ, ಅಂಸಿಯಲ್ಲಿ ಬ್ಲಾಂಕ್ ಪ್ಯಾಂಥರ್ಸ್ ಅಂದ್ರೆ ಏನು? ಕಪ್ಪು, ಅದೇ ಕರಿಚಿರತೆ. ಯಾರ ಕಾಡಪಾಪನೋ ಕರಿಚಿರತೆ ರೈಟ್ ಆನ್ಸರ್ ನೋಡಿ. ಕರಿಚಿರತೆ ಸರಿಯಾಗಿರುವಂತ ಉತ್ತರ. ಆ ಕರಿಚಿರತೆ ಎಲ್ಲಿ ಕಂಡು ಬರ್ತಾ ಅಂದ್ರೆ ಬನ್ನೇರುಘಟ್ಟದಲ್ಲಿ ಸರಿ ಉತ್ತರ. ಈ ಕೆಳಗಿನ ಯಾವ ಸ್ಥಳ ಹುಲಿ ಸಂರಕ್ಷಣಾ ತಾಣ ಅಲ್ಲ? ಈ ಕೆಳಗಿನ ಯಾವ ಸ್ಥಳ ಹುಲಿ ಸಂರಕ್ಷಣಾ ತಾಣ ಅಲ್ಲ? ಹುಲಿ ಸಂರಕ್ಷಣಾ ತಾಣ ಅಲ್ಲ ಅದು. ನೋಡಿ, ಮಿಸ್ ಮಾಡಿದಾರಲ್ಲ, ತಪ್ಪಾಕಿದಾರಲ್ಲ. ಈ ಕೆಳಗಿನ ಯಾವ ಸ್ಥಳ ಹುಲಿ ಸಂರಕ್ಷಣಾ ತಾಣ ಅಲ್ಲ? ಹುಲಿ ಸಂರಕ್ಷಣಾ ತಾಣ ಅಲ್ಲ. ಹೆಂಗ್ ಹುಲಿ ಸಂರಕ್ಷಣಾ ತಾಣ ಆಗ್ತದೆ? ಬಂಡೀಪುರ ಇದೆ, ಹಂಸಿ ದಾಂಡೇಲಿ 2 ಒಂದೇ, ನಾಗರಹೊಳೆ ಇದೆ, ಭದ್ರಾ ಇದೆ, BRT ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ 5 ಇಲ್ಲ. ಬನ್ನೇರುಘಟ್ಟದಲ್ಲಿ ಹುಲಿ ಸಂರಕ್ಷಣಾ ತಾಣ ಇದೆ? ಇಲ್ಲ ಅಲ್ಲಿ. ಹೌದಲ್ಲ? ಬನ್ನೇರುಘಟ್ಟದ ಹುಲಿ ಸಂರಕ್ಷಣಾ ತಾಣ ಇದ್ದಾರೆ, ಅಲ್ಲಿ ಯಾರು ಹೋಗ್ತಾರೆ ಮನುಷ್ಯರು? ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಹುಟ್ಟುದೆಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನ್ಮ ತಾಳ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುವಂತ ನದಿ ಯಾವಂದ್ರೆ ಶರಾವತಿ ನದಿ. ಇದು ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಭಾಗಕ್ಕೆ ಹರಿಯುವಂತ ನದಿಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ನದಿ ಅಂದ್ರೆ ಶರಾವತಿ ನದಿ. ಹುಟ್ಟುದೆಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವಂದ್ರೆ ಶರಾವತಿ. ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂದ್ರೆ 128 ಕಿಲೋಮೀಟರ್ ಉದ್ದ ಇದೆ ನೋಡಿ. ಶರಾವತಿ ನದಿಯ ಉದ್ದ ಎಷ್ಟಿದೆ ಅಂದ್ರೆ 128 ಕಿಲೋಮೀಟರ್ ಲೆಂತ್. ಟೋಟಲ್ ಈ ನದಿಯ ಉದ್ದ 128 ಕಿಲೋಮೀಟರ್. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವಂದ್ರೆ ಜೋಗ ಜಲಪಾತ ನೋಡಿ, ಜೋಗ್ ಫಾಲ್ಸ್. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವಂದ್ರ ಜೋಗ ಜಲಪಾತ ನಿರ್ಮಾಣ ಮಾಡಿದೆ. ಈ ಜೋಗ ಜಲಪಾತವನ್ನು ಸ್ಥಳೀಯ ಜನ ಏನಂತ ಕರೀತಾರೆ ಅಂದ್ರೆ ಗೆರೆಸೊಪ್ಪು ಜಲಪಾತ ಅಂತ ಕರೀತಾರೆ. ಜೋಗ ಜಲಪಾತಕ್ಕಿರುವ ಇನ್ನೊಂದು ಹೆಸರೇ ಗೆರೆಸೊಪ್ಪು ಜಲಪಾತ. ಜೋಗ ಜಲಪಾತ ಅಂದ್ರು ಒಂದೇ, ಗೆರೆಸೊಪ್ಪು ಜಲಪಾತ ಅಂದ್ರು ಒಂದೇ. ಹುಟ್ಟುದೆಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದರ ಒಟ್ಟು ಉದ್ದ 128 ಕಿಲೋಮೀಟರ್ ಉದ್ದವಾಗಿದ್ದು ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಜೋಗ ಜಲಪಾತ. ಈ ಜೋಗ ಜಲಪಾತದಲ್ಲಿ ರಾಜ ರೂರರ್ ರಾಕೆಟ್ ರಾಣಿ, ರಾಜ ರೂರರ್ ರಾಕೆಟ್ ರಾಣಿ 4 ಜಲಮೂಲಗಳಿಂದ ನೀರು ಬೀಳ್ತಾ ಇದ್ರೆ ಇದನ್ನ ಏಷ್ಯಾ ಖಂಡದ ಗುಡುಗುವ ಜಲಪಾತ ಅಂತ ಕರೀತಾರೆ. ಯಾವ ಜಲಪಾತವನ್ನು ಏಷ್ಯಾ ಖಂಡದ ಗುಡುಗುವ ಜಲಪಾತ ಎಂದು ಕರೆಯುತ್ತಾರೆ ಅಂದ್ರೆ ಈ ಒಂದು ಜೋಗ ಜಲಪಾತ. ಪಶ್ಚಿಮ ಘಟ್ಟಗಳಲ್ಲಿ ಜನ್ಮ ತಾಳತ ಈ ನದಿ. ಪಶ್ಚಿಮ ಘಟ್ಟಗಳಲ್ಲಿ ಜನ್ಮ ತಾಳುವಂತ ನದಿ ಯಾವ್ದಂದ್ರೆ ಶರಾವತಿ ನದಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದ ನದಿಗಳಲ್ಲಿ ಇದು ಕೂಡ ಒಂದು ನದಿ ಅಂತ ಗುರುತಿಸ್ತೀವಿ.
ಈ ಜೋಗ ಜಲಪಾತ ಎತ್ತರ ಎಷ್ಟಿದೆ ಅಂತಂದ್ರೆ ನೋಡಿ, ಜೋಗ ಜಲಪಾತ ಅದರ ವಿಶೇಷವಾಗಿ ಮಳೆಗಾಲದಲ್ಲಿ ಅತ್ಯಂತ ರಭಸವಾಗಿ ಅತ್ಯಂತ ವೇಗವಾಗಿ ಹರಿಯುವ ನದಿಗಳಲ್ಲಿ ಜೋಗ ಜಲಪಾತವು ಕೂಡ ಒಂದು ಗುರುತಿಸ್ತು. ಇದನ್ನು ಸ್ಥಳೀಯ ಜನ ಗೆರೆಸೊಪ್ಪು ಜಲಪಾತ ಅಂತ ಕರೀತಾರೆ. ಇವುಗಳನ್ನು ಅನುಕ್ರಮವಾಗಿ ರಾಜ, ರೂರರ್, ರಾಕೆಟ್, ರಾಣಿ ಅಂತ ಹೇಳಿ ಗುರುತಿಸ್ತಾರೆ. ಇವುಗಳನ್ನು ಅನುಕ್ರಮವಾಗಿ ರಾಜ, ರೂರರ್, ರಾಕೆಟ್, ರಾಣಿ. ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂದ್ರೆ 128 ಕಿಲೋಮೀಟರ್ ಉದ್ದವಾಗಿದ್ದು, ಈ ನದಿ ಹುಟ್ಟುದೆಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಈ ನದಿ. ಕೇಳಿಸ್ತಾ ಇದೆ ಎಲ್ಲರಿಗೂ? ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ವಿಶೇಷವಾಗಿರುವಂತ ನದಿ ಯಾವ್ದು? ನನಗೆ ಯಾಕೆ ಮಾಡಲಾಗದ ಗ್ಲಾಸ್ ಇವತ್ತ? ಈ ನದಿಯ ಒಟ್ಟು ಉದ್ದ 128 ಕಿಲೋಮೀಟರ್ ಉದ್ದವಾಗಿದ್ದು, ಜೋಗ ಜಲಪಾತ ಎತ್ತರ ಎಷ್ಟಿದೆ ಅಂದ್ರೆ 253 ಮೀಟರ್ ಎತ್ತರವಾಗಿದೆ ನೋಡಿ. 253 ಮೀಟರ್ ಎತ್ತರವಾಗಿದೆ. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಅಂದ್ರೆ ಲಿಂಗನಮಕ್ಕಿ ಅಣೆಕಟ್ಟು ನೋಡಿ. ಲಿಂಗನಮಕ್ಕಿ ಜಲಾಶಯ ಈ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಲಿಂಗನಮಕ್ಕಿ ಜಲಾಶಯ ಅಂತ ಹೇಳಿ ಗುರುತಿಸ್ತೀವಿ. ಎಲ್ಲಿದೆ ಲಿಂಗನಮಕ್ಕಿ ಜಲಾಶಯ? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಯಾವ ಸ್ಥಳ ಅಂದ್ರ ಲಿಂಗನಮಕ್ಕಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಎಂಬ ಸ್ಥಳದಲ್ಲಿ 1964ರಲ್ಲಿ ಕಟ್ಟಿದಂತಹ ಅಣೆಕಟ್ಟಿದು. 1964ರಲ್ಲಿ ಕಟ್ಟಿದ ಅಣೆಕಟ್ಟು. ಈ ಅಣೆಕಟ್ಟಿನ ವಿಶೇಷ ಏನು ಅಂತಂದ್ರೆ 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಯಾವ್ದಂದ್ರ ಲಿಂಗನಮಕ್ಕಿ ಅಣೆಕಟ್ಟು. ಯಾವ ನದಿಗಡ್ಡಲಾಗಿ ಅಂದ್ರೆ ಶರಾವತಿ ನದಿಗಡ್ಡಲಾಗಿ. ಯಾವ ವರ್ಷ ಅಂದ್ರೆ 1964ರಲ್ಲಿ. ಈ ಅಣೆಕಟ್ಟೆ ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 156 TMC ನೋಡಿ. 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ ಅಣೆಕಟ್ಟು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಯಾವ ಅಣೆಕಟ್ಟು? ಲಿಂಗನಮಕ್ಕಿ ಜಲಾಶಯ ಅಂತೇಳಿ ಗುರುತಿಸ್ತೀವಿ. 830 ಕೋಟಿ ಲೀಟರ್ ನೀರು. ಒಂದು TMC ಅಂದ್ರೆ ಎಷ್ಟು? ಒಂದು TMC ಅಂದ್ರೆ 2830 ಕೋಟಿ ಲೀಟರ್ ನೀರಿಗೆ ಸಮ. ಒಂದು TMC ಅಂದ್ರೆ 1000 ಮಿಲಿಯನ್ ಕ್ಯೂಸೆಕ್ ಅಂತ ಕರೀತಾರೆ. TMC ಅಂದ್ರೆ ಏನು? 1000 ಮಿಲಿಯನ್ ಕ್ಯೂಸೆಕ್. ಒಂದು TMC ಅಂತಂದ್ರೆ 2830 ಕೋಟಿ ಲೀಟರ್ ನೀರಿಗೆ ಸಮ ಆಗಿರುವಂತದ್ದು. ಒಟ್ಟಾರೆಯಾಗಿ ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಎರಡನೇ ಅಣೆಕಟ್ಟೆ ಸೂಪಾ ಅಣೆಕಟ್ಟು ನೋಡಿ. ಸೂಪಾ. ಈ ಸೂಪಾ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಕಾಳಿ ನದಿಗೆ ಅಡ್ಡಲಾಗಿ. ಓಕೆ. ಒಟ್ಟಾರೆಯಾಗಿ ಶರಾವತಿ ನದಿ ಹುಟ್ಟುವ ಸ್ಥಳ ಯಾವ್ದಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಶರಾವತಿ ನದಿ. ಈ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಅಣೆಕಟ್ಟೆ ಲಿಂಗನಮಕ್ಕಿ ಜಲಾಶಯ ಅಂತೇಳಿ ಗುರುತಿಸ್ತೀವಿ. ಲಿಂಗನಮಕ್ಕಿ. ಈ ಅಣೆಕಟ್ಟಿನ ಒಂದು ವಿಶಿಷ್ಟ ಮತ್ತು ಅದ್ಭುತವಾದಂತ
ಜಲಪಾತ ಯಾವ್ದಂದ್ರೆ ಜೋಗ ಜಲಪಾತ ಅಂತ ಹೇಳಿ ಗುರುತಿಸ್ತೀವಿ. ಈ ಕ್ಲಿಯರ್ ಇದೆಯಾ? ಇನ್ನೊಂದು ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ನದಿ ಅಂದ್ರೆ ಕಾಳಿ ನದಿ ನೋಡಿ. ಕಾಳಿ ನದಿಯಲ್ಲಿ ಹುಟ್ಟುತ್ತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನ್ಮ ತಾಳುತ್ತೆ. ಕಾಳಿ ನದಿ ಜನ್ಮ ತಾಳುವ ಸ್ಥಳ ಯಾವಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹುಟ್ಟುದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಅಂದ್ರೆ ಕಾಳಿ ನದಿ ನೋಡಿ. ದಕ್ಷಿಣ ಭಾರತದ ಪಶ್ಚಿಮ ಕರೆಯುವ ನದಿಗಳಲ್ಲಿ ಕಾಳಿ ನದಿ ಕೂಡ ಅತ್ಯಂತ ಮುಖ್ಯವಾಗಿರುವಂತ ನದಿ. ಮಹದಾಯಿ ಬಿಟ್ರೆ ನೆಕ್ಸ್ಟ್ ಕಾಳಿ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಎಂಬ ಸ್ಥಳದಲ್ಲಿ ಹುಟ್ಟಿ ಅದೇ ಜಿಲ್ಲೆಯ ಕಾರವಾರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕಾಳಿ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂತಂದ್ರೆ ಟೋಟಲ್ ಇದರ ಉದ್ದ ಈ ಕೆಳಗಿನ ಯಾವ ಖಂಡದಲ್ಲಿ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಕಂಡು ಬರುತ್ತದೆ? ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಈ ಕೆಳಗಿನ ಯಾವ ಖಂಡದಲ್ಲಿ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಕಂಡು ಬರುತ್ತದೆ? ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾ ಖಂಡದಲ್ಲಿ ನೋಡಿ. ಪ್ರಪಂಚದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವಂತಹ ಮರುಭೂಮಿ ಅಂದ್ರೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ. ಆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಕಂಡು ಬರುವಂತ ಖಂಡ ಯಾವ್ದಂದ್ರೆ ಆಸ್ಟ್ರೇಲಿಯಾ ಖಂಡ ನೋಡಿ. ಆಸ್ಟ್ರೇಲಿಯಾ ಖಂಡದಲ್ಲಿ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಕಂಡು ಬರ್ತದೆ. ಗ್ರೇಟ್ ವಿಕ್ಟೋರಿಯಾ ಸರೋವರ ಯಾವ ಖಂಡದಲ್ಲಿ ಕಂಡು ಬರ್ತದೆ? ವಿಕ್ಟೋರಿಯಾ ಸರೋವರ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ವಿಕ್ಟೋರಿಯಾ ಸರೋವರ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ ನೋಡಿ. ವಿಕ್ಟೋರಿಯಾ ಸರೋವರ ಕಂಡು ಬರುವುದು ಆಫ್ರಿಕಾ ಖಂಡದಲ್ಲಿ. ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುವಂತ ನದಿ ಯಾವ್ದಂದ್ರೆ ನೈಲ್ ನದಿ ನೋಡಿ. ಪ್ರಪಂಚದ ಅತ್ಯಂತ ಉದ್ದವಾಗಿರುವಂತ ನದಿ ಅಂದ್ರೆ ನೈಲ್ ನದಿ. 6650 ಕಿಲೋಮೀಟರ್ ಉದ್ದವಾಗಿದ್ದು ಇದು ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿರುವಂತ ನದಿಯಾಗಿದ್ದು, ಈ ನದಿ ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಅದು ವಿಕ್ಟೋರಿಯಾ ಸರೋವರ. ವಿಕ್ಟೋರಿಯಾ ಸರೋವರ ಅಂತಂದ್ರೆ ಅದು ಆಫ್ರಿಕಾ ಖಂಡ. ವಿಕ್ಟೋರಿಯಾ ಮರುಭೂಮಿ ಅಂದ್ರೆ ಆಸ್ಟ್ರೇಲಿಯಾ ಖಂಡ ನೋಡಿ. ಯಾವ ಖಂಡವನ್ನು ಪಕ್ಷಿಗಳ ಖಂಡ ಅಂತ ಕರೀತಾರೆ? ಯಾವ ಖಂಡವನ್ನು ಪಕ್ಷಿಗಳ ಖಂಡ ಅಂತ ಕರೀತಾರೆ? ಅಂತ ಉತ್ತರ ದಕ್ಷಿಣ ಅಮೆರಿಕ ಖಂಡ ನೋಡಿ. ದಕ್ಷಿಣ ಅಮೆರಿಕ ಖಂಡವನ್ನು ಪಕ್ಷಿಗಳ ಖಂಡ ಅಂತ ಕರೀತಾರೆ. ರಾಕಿ ಪರ್ವತಗಳು ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡು ಬರುತ್ತವೆ? ರಾಕಿ ಪರ್ವತಗಳು ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡು ಬರುತ್ತವೆ? ಉತ್ತರ ಅಮೆರಿಕ ನೋಡಿ. ರಾಕಿ ಪರ್ವತಗಳು ಅಂದ್ರೆ ಉತ್ತರ ಅಮೆರಿಕ. ಆಂಡಿಸ್ ಪರ್ವತಗಳು ಅಂದ್ರೆ ದಕ್ಷಿಣ ಅಮೆರಿಕ. ಆಲ್ಪ್ಸ್ ಪರ್ವತಗಳಂದ್ರೆ ಯುರೋಪ ಖಂಡ. ಇನ್ನ ಹಿಮಾಲಯ ಪರ್ವತಗಳಂದ್ರೆ ಏಷ್ಯಾ ಖಂಡ. ಇವೆಲ್ಲ ಪ್ರಪಂಚದ ಪ್ರಮುಖವಾಗಿರುವಂತಹ ಮಡಿಕೆ ಪರ್ವತಗಳಂತೇಳಿ ಗುರುತಿಸ್ತೀವಿ. ಜಗತ್ತಿನ ಅತ್ಯಂತ ಪ್ರಮುಖವಾಗಿರುವಂತಹ ಮಡಿಕೆ ಪರ್ವತಗಳು.